ಬನ್ನಿ ಇವತ್ತು ಫಿಶ್ದು ಎಗ್ ಬರುತ್ತಲ್ಲ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಜನಕ್ಕೆ ಆ್ಯಕ್ಚುಲಿ ಇದು ಗೊತ್ತೇ ಇಲ್ಲ. ಫಿಶ್ ಎಗ್ ಅದು ಆ್ಯಕ್ಚುಲಿ ಎಲ್ಲ ಸೀಸನಲ್ಲಿ ಸಿಗೋಲ್ಲ, ಕೆಲವು ಒಂದು ಸೀಸನಲ್ಲಿ ಸಿಗುತ್ತೆ. ತುಂಬ ಸಣ್ಣ ಸಣ್ಣ ಟೈನಿ ತುಂಬ ಸಣ್ಣ ಎಗ್ಸ್ ಇರುತ್ತೆ, ಇದರಲ್ಲಿ ಅಷ್ಟು ಕಾಣ್ತಾನೆ. ಇದು ಇನ್ನೂ ಸಣ್ಣದಿದೆ, ಇದಕ್ಕಿಂತ ಚೂರು ದೊಡ್ಡದಿರುತ್ತೆ. ಒಂದು ಸಾಸಿವೆಗಿಂತಲೂ ಸ್ವಲ್ಪ ಸಣ್ಣದು. ಅದು ಒಂದು ಫಿಶಲ್ಲಿ ಏನು ಸಿಗುತ್ತೆ ಅಷ್ಟೇ ಇರುತ್ತೆ. ಅದು ಬಾಯ್ಲ್ ಆದಮೇಲೆ ತುಂಬ ಜಾಸ್ತಿ ಒಂದು ಪಲ್ಯ ಎಲ್ಲ ಏನು ಕನ್ಸಿಸ್ಟೆನ್ಸಿ ಬರುತ್ತೆ ಆ ಥರ ಆಗುತ್ತೆ. ಅದಕ್ಕೆ ಫಸ್ಟು ಈರುಳ್ಳಿ ಬೆಳ್ಳುಳ್ಳಿನ ಒಗ್ಗರಣೆ ಮಾಡ್ಕೋಬೇಕು. ಆಮೇಲೆ ನಾನು ಯೂಶಲಿ ನಾನ್ ವೆಜ್ಗೆಲ್ಲ ಮಸಾಲೆ ಹಾಕಿ ಇಟ್ಟಿರ್ತೀನಿ, ನೀವು ಫಿಶ್ದು ನೋಡಿರ್ತೀರ. ಫಿಶ್ ಥರನೇ ಉಪ್ಪು, ಖಾರ, ಹುಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ಇಟ್ಟಿರಬೇಕು. ಸೊ ಮಸಾಲ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ. ಆಮೇಲೆ ಹೀಗೆ ಹಾಕಿ ನೀರು ಹಾಕಿದ್ರೆ ಆಗೋಯ್ತು, ಬಾಯ್ಲ್ ಆಗುತ್ತೆ ಅಷ್ಟೇ. ಇದಕ್ಕೆ ಏನು ಆ್ಯಡ್ ಮಾಡೋದಿರಲ್ಲ. ಉಪ್ಪು, ಖಾರ, ಹುಳಿ ಇದ್ದರೆ ಅಷ್ಟೇ ಚೆನ್ನಾಗಿರುತ್ತೆ. ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಅದು ಫುಲ್ ನೋಡಿ, ಇವಾಗ ರವೆ ಥರ ಆಗ್ತಿದೆ. ರವೆ ಏನು ಬೆಂದ ಮೇಲೆ ಆಗುತ್ತೆ ಆ ಥರ ಆಗುತ್ತೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಚಪಾತಿಗೆಲ್ಲ ತುಂಬ ಹೀಟ್ ಇದು ಆ್ಯಕ್ಚುಲಿ. ಸೊ ಯೂಶ್ವಲಿ ರೊಟ್ಟಿಗೆ ತಿಂದರೆ ಚೆನ್ನಾಗಿರುತ್ತೆ, ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಇದು ಫಿಶ್ ಎಗ್ ಬೇರೆ ಬರುತ್ತೆ ಈ ಥರ ಅಂತ. ಸೊ ಅದಕ್ಕೆ ರೆಸಿಪಿ ಮಾಡ್ತಾ ಇರ್ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿ. ನಾನು ರಾಗಿ ರೊಟ್ಟಿ ಜೊತೆ ಟ್ರೈ ಮಾಡ್ತಾಯಿದ್ದೀನಿ, ಬಿಕಾಸ್ ಇದು ಕೂಲ್ ಇರೋದ್ರಿಂದ. ಆ್ಯಂಡ್ ಮಧ್ಯಾಹ್ನಕ್ಕೆ ಮಾಡಿದ್ದೆ ಅಂತ ಹೇಳಿ ರೊಟ್ಟಿ ಜೊತೆ ಎಲ್ಲ ಚೆನ್ನಾಗಿ ಈ ಥರ ಡ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಿದ್ರೆ ಒಂದು ಸಲ ಡೆಫಿನೆಟಾಗಿ ಟ್ರೈ ಮಾಡಿ. ನಾನು ಸಂಡೇ ಲಂಚಿಗೆ ಮಾಡಿದ್ದೀನಿ, ನೀವು ಯಾವಾಗ ಬೇಕಾದ್ರೂ ಟ್ರೈ ಮಾಡ್ಬೋದು. ಆ್ಯಂಡ್ ಯಾವುದಾದ್ರೂ ಡಿಫ್ರೆಂಟ್ ಈ ಥರ ಹಳ್ಳಿ ಸ್ಟೈಲ್ ರೆಸಿಪೀಸ್ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಅದನ್ನು ನಾನು ಮಾಡೋ ಪ್ರಯತ್ನ ಮಾಡ್ತೀನಿ.